ನಮಸ್ಕಾರ. ಆಯುರ್ವೇದದ ಪ್ರಕಾರ ನೋವು ಅಂತಿದ್ರೆ ಅಲ್ಲಿ ವಾತದ ಇನ್ವಾಲ್ವ್‌ಮೆಂಟ್ ಇರ್ಲೇಬೇಕು. ಪ್ರಧಾನವಾಗಿ ವಾತದೋಷ ಕೆಲಸ ಮಾಡ್ಲೇಬೇಕು. ಆದ್ರೆ ಇವತ್ತು ನಾವು ಸ್ವಲ್ಪ ವಿಶೇಷವಾದ ನೋವಿನ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ತುಂಬಾ ಜನ ಈ ತರ ಕಂಪ್ಲೇಂಟ್ ಮಾಡ್ತಾರೆ. ಏನಂದ್ರೆ ನನಗೆ ನನ್ನ ನೋವು ಯಾಕೋ ಸ್ವಲ್ಪ ಡಿಫರೆಂಟ್ ಇದೆ. ಬೇರೆಯವರಿಗೆ ಯಾವ ತರದ ಔಷಧಗಳು ಹೆಲ್ಪ್ ಆಗ್ತಾವೋ ಹಾಗೆ ನನಗೆ ಹೆಲ್ಪ್ ಆಗಲ್ಲ. ತುಂಬಾ ಕಡೆ ನಾನು ಔಷಧ ಮಾಡಿ ನೋಡಿದೆ ಕಡಿಮೆ ಆಗ್ತಾ ಇಲ್ಲ. ಅಥವಾ ನನಗೆ ಈ ಪಿತ್ತದ ಮಾತ್ರೆಗಳನ್ನು ತೆಗೆದುಕೊಂಡ್ರೆ ಅವಾಗ ಅಂದ್ರೆ ಅಸಿಡಿಟಿ ಮಾತ್ರೆಗಳು ಅಂಗಡಿಯಲ್ಲಿ ಸಿಗುವಂತ ಇರ್ತಾವಲ್ಲ ಅದನ್ನ ತಗೊಂಡ್ರೆ ನಂಗೆ ಸ್ವಲ್ಪ ನೋವು ಕಡಿಮೆ ಆಗುತ್ತೆ. ಹೊಟ್ಟೆಯಲ್ಲಿ ಗ್ಯಾಸ್ ಕಡಿಮೆ ಆದಾಗ ನೋವು ಕಡಿಮೆ ಆಗುತ್ತೆ. ಅಸಿಡಿಟಿ ಆದಾಗ ಹೊಟ್ಟೆ ಉರಿ ಎಲ್ಲ ಆದಾಗ ನೋವು ಹೆಚ್ಚಾಗುತ್ತೆ. ಅಥವಾ ಕೆಲವೊಬ್ರು ಈ ತರ ಕಂಪ್ಲೇಂಟ್ ಕೂಡ ಮಾಡೋರಿದ್ದಾರೆ. ನನಗೆ ಈ ಕಾಳು ಮೆಣಸು ಅಥವಾ ಸಾಂಬಾರ ಪದಾರ್ಥಗಳನ್ನ ಮೆಣಸಿನಕಾಯಿ ಹೆಚ್ಚು ತಿಂದಾಗ ನೋವು ಹೆಚ್ಚಾಗುತ್ತೆ. ಈ ತರದ ಹೇಳಿಕೆಗಳು ತುಂಬಾ ಜನರಿಂದ ಬರುತ್ತೆ. ನಿಮಗೂ ಒಂದ್ ಸ್ವಲ್ಪ ಮಟ್ಟಿಗೆ ಆ ತರದ ಇದಿದ್ರೂ ಕೂಡ ಇವತ್ತಿನ ವಿಡಿಯೋ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆ ಅಂದ್ರೆ ಇದನ್ನ ಅರ್ಥ ಮಾಡ್ಕೊಂಡ್ರೆ ಆಗ ನಮಗೆ ಗೊತ್ತಾಗೋದೇನು ಅಂತಂದ್ರೆ ನನ್ನ ನೋವಿನಲ್ಲಿ ಪಿತ್ತದ ಇನ್ವಾಲ್ವ್‌ಮೆಂಟ್ ಕೂಡ ಇದೆ ಅಂತ. ಅಂದ್ರೆ ಪಿತ್ತ ದೋಷದ ಇನ್ವಾಲ್ವ್‌ಮೆಂಟ್ ಇದ್ದು ನಮಗೆ ನೋವು ಬರ್ತಾ ಇದ್ರೆ ಆಗ ಕೇವಲ ಯಾವುದೋ ಗುಗ್ಗುಲುಗಳನ್ನೋ ಇನ್ಯಾವುದೋ ಸಾಮಾನ್ಯವಾದ ಕಷಾಯಗಳನ್ನು ತೆಗೆದುಕೊಂಡ್ರೆ ಸಾಕಾಗೋದಿಲ್ಲ. ಬದಲಿಗೆ ನಾವೇನ್ ತಪ್ಪು ಮಾಡ್ತಿದ್ವೋ ಅದನ್ನ ಬಿಡಬೇಕಾಗತ್ತೆ. ಕೆಲವು ಸ್ಪೆಷಲ್ ಬೇರೆ ತರದ ಔಷಧಗಳನ್ನ ಅಥವಾ ಮನೆಮದ್ದುಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಇವತ್ತು ನಾವು ಅದೆಲ್ಲದರ ಬಗ್ಗೆ ನೋಡೋಣ. ಜೊತೆಗೆ ಪಿತ್ತ ದೋಷ ಹೇಗೆ ನೋವಿಗೆ ಕಾರಣ ಆಗತ್ತೆ ಅನ್ನೋದನ್ನು ಕೂಡ ನೋಡೋಣ. ಮೊದಲನೇದಾಗಿ ನನಗೆ ಆಗ್ತಾ ಇರುವಂಥ ನೋವು ಅದು ಸಂಧಿಗಳ ನೋವಿರ್ಬೋದು ಅಥವಾ ಎಲ್ಲ ಮೈಕೈ ನೋವಿರ್ಬೋದು, ಮಾಂಸಖಂಡಗಳ ನೋವಿರ್ಬೋದು, ನರದ ನೋವಿರ್ಬೋದು, ಈ ರಕ್ತನಾಳಗಳು ಸ್ವಲ್ಪ ಹೆಪ್ಪಟ್ಟಿಗೆ ವೆರಿಕೋಸ್ ವೇನ್ಸ್ ಎಲ್ಲ ಆಗಿರುತ್ತಲ್ಲ ಆ ಥರ ಸ್ವಲ್ಪ ಸರಿ ಇಲ್ಲ ಅನ್ನುವ ರೀತಿಯಲ್ಲಿ ಹೋಗಿದ್ರೆ ಅದರಿಂದ ಆಗುವಂಥ ನೋವಿರ್ಬೋದು. ಈ ಥರದ ನೋವುಗಳಲ್ಲಿ ಪಿತ್ತದ ಇನ್ವಾಲ್ವ್‌ಮೆಂಟ್ ಇದೆ ಅಂತ ಗೊತ್ತಾಗೋದು ಹೇಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಸಾಮಾನ್ಯವಾದ ಔಷಧಗಳು ಅಲ್ಲಿ ಕೆಲಸ ಮಾಡಲ್ಲ ಅಂತ. ಅಂದ್ರೆ ನಿಮ್ಮ ರಿಲೇಟಿವ್ಸ್ ಯಾರೋ ಒಂದೆರಡು ಜನ ನನಗೆ ಈ ಮೆಡಿಸಿನ್ ಕೊಟ್ಟಿದ್ರು ಡಾಕ್ಟ್ರು, ಇದನ್ನ ತಗೊಂಡಾಗ ನಂಗೆ ಚೆನ್ನಾಗಿ ಕಡಿಮೆ ಆಗಿದೆ, ನೀನ್ ತಗೋ ಅಂತ ಹೇಳಿದ್ರೆ ಆಯುರ್ವೇದ ಔಷಧಗಳು ಆ ಥರ ತೆಗೆದುಕೊಂಡಾಗ ಕಡಿಮೆ ಆಗೋದೇ ಇಲ್ಲ. ಯಾಕೆಂದ್ರೆ ಅವರಿಗೆ ಮಂಡಿ ನೋವಿಗೆ ಅಂತ ಕೊಟ್ಟಿರುವಂತಹ ಮಾತ್ರೆಗಳು ಗುಗ್ಗುಲುನೋ ಅಥವಾ ಗಂಧ ತೈಲವೋ ಮಹಾರಾಸನಿಕ ಕಷಾಯವೋ ಈ ತರದ ಯಾವುದೋ ಒಂದು ಔಷಧ ತೆಗೆದುಕೊಂಡಾಗ ಅವ್ರಿಗೆ ಕಡಿಮೆ ಆಗಿದ್ರು ಅದು ನಿಮಗೆ ಕಡಿಮೆ ಆಗ್ಬೇಕು ಅಂತಿಲ್ಲ ಆ ಔಷಧಗಳಿಂದ. ಅಥವಾ ಬಹಳಷ್ಟು ಬಾರಿ ಸಾಮಾನ್ಯವಾಗಿ ಸಿಂಪಲ್ ಆಗಿ ಕೊಡುವಂತ ಡಾಕ್ಟರ್ಗಳು ಕೊಡುವಂತ ಔಷಧಗಳು ತೆಗೆದುಕೊಂಡಾಗ್ಲೂ ಕೂಡ ಕಡಿಮೆ ಆಗ್ತಾ ಇರೋದಿಲ್ಲ. ಅದಕ್ಕೆ ಅದನ್ನ ಕಾಮನ್ ಮೆಡಿಸಿನ್ಸ್ ವರ್ಕ್ ಆಗ್ತಿಲ್ಲ ಅಂತಂದ್ರೆ ಅಲ್ಲಿ ರಕ್ತ ಅಥವಾ ಪಿತ್ತದ ಇನ್ವಾಲ್ವ್‌ಮೆಂಟ್ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕು ಅನ್ನೋದು ಒಂದು. ಎರಡನೇದು, ಬಹಳಷ್ಟು ಬಾರಿ ಪೇಷಂಟ್ಸ್‌ಗೆ ಹೇಗೆ ತನ್ನ ನೋವನ್ನ ಎಕ್ಸ್‌ಪ್ಲೇನ್ ಮಾಡಬೇಕು ಅಂತ ಅರ್ಥ ಆಗ್ತಾ ಇರೋದಿಲ್ಲ. ಆ ರೀತಿ ವಿಚಿತ್ರವಾದ ಏರಿಳಿತಗಳು ಕೇವಲ ನೋವಲ್ಲ, ನೋವಂದ್ರೆ ನೋವಲ್ಲ, ಉರಿ ಕೂಡ ಆಗತ್ತೆ ಅಥವಾ ಇನ್ನೇನೋ ಒಂದ್ ಸ್ವಲ್ಪ ಬೇರೆ ಬೇರೆ ತರ ಆಗತ್ತೆ. ಹೇಳಲಿಕ್ಕೆ ನಂಗೆ ಗೊತ್ತಾಗ್ತಿಲ್ಲ, ಆದ್ರೆ ಎಕ್ಸ್‌ಪ್ಲೇನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವ ಡೈಲಾಗ್ ಪೇಷಂಟ್ ಇಂದ ಬಂದ್ರೆ ಆಗ ನಾವು ಇದೆಲ್ಲ ಯೋಚನೆ ಮಾಡ್ತೇವೆ. ಇನ್ನು ಉರಿ, ಸಾಮಾನ್ಯವಾಗಿ ಪಿತ್ತದ ಇನ್ವಾಲ್ವ್‌ಮೆಂಟ್ ಇದ್ರೆ ಸ್ವಲ್ಪ ಮಟ್ಟಿಗಾದ್ರೂ ಆಗಾಗ್ಗೆ ಆದ್ರೂ ಸ್ವಲ್ಪ ಉರಿ ಕಾಣಿಸಿಕೊಳ್ಳುವ ಚಾನ್ಸ್ ಇರುತ್ತೆ. ನೋವು ಜಾಸ್ತಿ ಇದ್ರೂ ಕೂಡ ಜೊತೆಗೆ ಸ್ವಲ್ಪ ಉರಿ ಕಾಣಿಸ್ಕೊಳ್ಬಹುದು ಅಥವಾ ಉರಿ ಜಾಸ್ತಿ ಇದ್ದು ನೋವು ಸ್ವಲ್ಪ ಇದೆ ಅನ್ನೋ ತರನೂ ಆಗ್ಬೋದು. ಮಧ್ಯಾಹ್ನ ಮಧ್ಯರಾತ್ರಿ ಎಲ್ಲ ಸ್ವಲ್ಪ ಹೆಚ್ಚು ತ್ರಾಸಾಗ್ಬೋದು. ಇವೆಲ್ಲ ಸಹಜವಾಗಿ ಆಗುವಂತ, ಆಗಲೇಬೇಕು ದೊಡ್ಡ ಪ್ರಮಾಣದಲ್ಲಿ ಅಂತಲ್ಲ, ಬಟ್ ಇವೆಲ್ಲ ಈ ತರ ಲಕ್ಷಣಗಳಿದ್ರೆ ಪಿತ್ತದ ಇನ್ವಾಲ್ವ್‌ಮೆಂಟ್ ಇದೆ ಅಂತ ತಿಳ್ಕೊಳ್ಬಹುದು. ಮತ್ತೆ ಈ ಸ್ಪರ್ಶ ಸಹಿಷ್ಣುತಾ ಅಂತ ನಾವು ಹೇಳ್ತೇವೆ. ಅಂದ್ರೆ ಮುಟ್ಟಿದ್ರೆ ತಡ್ಕೊಳ್ಲಿಕ್ಕಾಗಲ್ಲ ನಂತರ ಆ ಜಾಗವನ್ನ ನಾವು ಮುಟ್ಟಿದ್ರೆ ಒತ್ತಿದ್ರೆ ನೋವಾಗತ್ತೆ, ತ್ರಾಸಾಗತ್ತೆ ಅಂತ ಆದ್ರೆ ಇದು ಎಲ್ಲರಿಗೂ ಇರಬೇಕು ಅಂತಿಲ್ಲ, ಕೆಲವೊಬ್ಬರಿಗೆ ಇರುತ್ತೆ. ಅಂತಂದ್ರೆ ಅಲ್ಲಿ ರಕ್ತದ ಇನ್ವಾಲ್ವ್‌ಮೆಂಟ್ ಇದೆ ಅಥವಾ ಪಿತ್ತದ ಇನ್ವಾಲ್ವ್‌ಮೆಂಟ್ ಇದೆ ಅಂತ ಒಂದ್ ಮಟ್ಟಿಗೆ ಅರ್ಥ ಮಾಡ್ಕೊಳ್ಬಹುದು. ಯಾಕೆಂದ್ರೆ ಯಾವಾಗ ರಕ್ತ ದೃಷ್ಟಿ ಆಗತ್ತೋ ಅದನ್ನ ಮುಂದೆ ಹೇಳ್ತೇನೆ. ರಕ್ತ ರಕ್ತ ಅಂತ ಇಲ್ಲಿ ಯಾಕೆ ಬಂತು, ಪಿತ್ತ ಅಂತ ಮೊದಲು ಹೇಳ್ಕೊಂಡು ಅದನ್ನ ಹೇಳ್ತೇನೆ. ಸೊ ಯಾವಾಗ ರಕ್ತ ದೃಷ್ಟಿ ಆಗತ್ತೋ ಆಗ ಅಲ್ಲಿ ಈ ಟೆಂಡರ್ನೆಸ್ ಅಂತ ಹೇಳ್ತೀವಲ್ಲ, ಅಂದ್ರೆ ಸ್ಪರ್ಶ ಮಾಡಿದಾಗ ಅಥವಾ ಮುಟ್ಟಿದಾಗ ಅಲ್ಲಿ ಅದುಮಿದಾಗ ನೋವು ತಡ್ಕೊಳ್ಳಿಕ್ಕಾಗಲ್ಲ, ಈ ರೀತಿಯ ಕಂಪ್ಲೇಂಟ್ ಬರುತ್ತೆ. ಅಥವಾ ಆ ಭಾಗ ಒಂದ್ ಸ್ವಲ್ಪ ಬಿಸಿ ಬಿಸಿ ಕೂಡ ಇರ್ಬಹುದು. ಇನ್ನು ರಾಗ ಅಂದ್ರೆ ಆ ಭಾಗದಲ್ಲಿ ಒಂದ್ ಸ್ವಲ್ಪ ರೆಡ್ನೆಸ್ ಕೂಡ ಇರುವ ಚಾನ್ಸ್ ಇರುತ್ತೆ. ಅಂದ್ರೆ ಜಾಯಿಂಟ್ ಪೇನ್ ಇದೆ, ಆ ಜಾಯಿಂಟ್ ಪೇನ್ ಸ್ವಲ್ಪ ಸೆಲ್ಫ್ ಸ್ವೆಲ್ಲಿಂಗ್ ಜೊತೆಗೆ ಒಂದ್ ಸ್ವಲ್ಪ ಕೆಂಪಗೆ ಕೂಡ ಸ್ವಲ್ಪ ಮಟ್ಟಿಗೆ ಕಾಣ್ತಾ ಇದೆ ಅನ್ನೋ ತರ ಇರುವ ಚಾನ್ಸಸ್ ಕೂಡ ಇರುತ್ತೆ. ಮತ್ತೆ ಈ ಮಾಂಸಖಂಡದ ನೋವು, ಜಾಯಿಂಟ್ ಪೇನ್, ನರದ ನೋವು, ಮೈಕೈ ನೋವು ಈ ತರದರ ಜೊತೆಗೆ ಇವುಗಳಲ್ಲಿ ಯಾವ್ದಾದ್ರು ಒಂದಿರುತ್ತಲ್ಲ ಅದರ ಜೊತೆಗೆ ಈ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಕೂಡ ಇರೋ ಚಾನ್ಸಸ್ ಜಾಸ್ತಿ. ಅಂದ್ರೆ ಆಹಾರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಲೂಸ್ ಮೋಷನ್ ಆಗುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಹೊಟ್ಟೆಯಲ್ಲಿ ಉರಿ ಆಗುತ್ತೆ, ಎಲ್ಲಿ ಮುಟ್ಟಿದ್ರು ಅದುಮಿದ್ರು ತೇಗು ಬರುತ್ತೆ, ಈ ರೀತಿಯ ಕಂಪ್ಲೇಂಟ್ಸ್ ಇರುವ ಚಾನ್ಸಸ್ ತುಂಬಾ ಜಾಸ್ತಿ. ಮತ್ತೆ ಈ ತಂಪು ಮಾಡಿದಾಗ ಅಥವಾ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ ಹಾಗೆ ಪಿತ್ತ ಶಮನ ಆಗುವಂತ ಆಹಾರ ದಿನಚರಿ ಮಾಡಿದಾಗ, ಅಂದ್ರೆ ಸ್ವಲ್ಪ ಸಿಹಿ, ಕಹಿ, ಒಗರು ಇಂಥದ್ದನ್ನು ತೆಗೆದುಕೊಂಡಾಗ, ಸ್ವಲ್ಪ ತುಪ್ಪವನ್ನ ಹಾಲನ್ನ ಎಲ್ಲ ಸೇವನೆ ಮಾಡಿದಾಗ, ಈ ಪಿತ್ತ ಶಮನ ಆಗುವಂತ ದ್ರವ್ಯಗಳನ್ನು ಸೇವನೆ ಮಾಡಿದಾಗ ಸ್ವಲ್ಪ ತ್ರಾಸ ಕಡಿಮೆ ಆಗುತ್ತೆ. ಅದು ಹೇಳಿದ್ನಲ್ಲ, ಕೆಲವೊಮ್ಮೆ ನಂಗೆ ಅಸಿಡಿಟಿ ಮಾತ್ರ ನುಂಗಿದ್ರೆ ಮೈಕೈ ನೋವು ಕಡಿಮೆ ಆಗುತ್ತೆ, ಜಾಯಿಂಟ್ ಪೇನ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆ ತರದ
ಲಕ್ಷಣಗಳು ಕಾಣಿಸ್ಕೊಳ್ತವೆ. ಮತ್ತೆ ಕೆಲವು ದ್ರವ್ಯಗಳು ಅಂದ್ರೆ ಉಪ್ಪು, ಹುಳಿ, ಖಾರ, ಟೈಮ್ ಸರಿಯಾಗಿ ಊಟ ಮಾಡಲಿಲ್ಲ, ತುಂಬಾ ಉಷ್ಣ ಗುಣ ಇರುವಂತಹ ಆಹಾರವನ್ನು ಸೇವನೆ ಮಾಡಿದೆ, ಈ ತರದ ತಪ್ಪುಗಳನ್ನು ಮಾಡಿದಾಗ ಅಥವಾ ಈ ತರದ ಆಹಾರ ದಿನಚರಿ ಎಲ್ಲ ಮಾಡಿದಾಗ, ಬಿಸಿಲು ತುಂಬಾ ಕೆಲಸ ಮಾಡಿದೆ, ಬಿಸಿನೀರಿನ ಸ್ನಾನ ಮಾಡಿದೆ, ಈ ತರದ್ದೆಲ್ಲ ಮಾಡಿದಾಗ ಅಂದ್ರೆ ಪಿತ್ತ ಹೆಚ್ಚಾಗುವಂತ ಕೆಲಸ ಅಥವಾ ಆಹಾರ ಸೇವನೆ ಮಾಡಿದಾಗ ನೋವು ಹೆಚ್ಚಾಯ್ತು ಅಂದ್ರೆ ಅದು ಪಿತ್ತದ ಇನ್ವಾಲ್ವ್ಮೆಂಟ್ ಇರುವಂತ ನೋವು ಅಂತ ತಿಳ್ಕೊಳ್ಬೇಕು ಅಂತ. ಮತ್ತೆ ಸಾಮಾನ್ಯವಾಗಿ ಹೇಗಿರುತ್ತೆ ಅಂತಂದ್ರೆ ಕೆಲಸ ಮಾಡಿದಾಗ ತುಂಬಾ ಹೆಚ್ಚಾಯ್ತು ಅಂತ ಆಗೋದು ಕಡಿಮೆ. ಅದು ಇರುತ್ತೆ ಇಲ್ಲ ಅಂತಲ್ಲ. ಆದ್ರೆ ಕೇವಲ ವಾತದೋಷದಿಂದ ವಯಸ್ಸಾಗ್ತಾ ಹೋದಾಗೆ ಮಂಡಿ ಸವಕಳಿ ಆಯ್ತು, ಸೊಂಟದಲ್ಲಿ ಡಿಸ್ಕ್ ಜಾರಿತು, ಅಥವಾ ಮಸಲ್ ಕ್ಯಾಚ್ ಸಿಕ್ಕಾಪಟ್ಟೆ ಆಗ್ತದೆ. ಈ ತರದ್ದೆಲ್ಲ ನಾವು ಕಂಪ್ಲೇಂಟ್ ಕೇಳ್ತೀವಲ್ಲ. ಸೊ ಈ ತರ ವಯಸ್ಸಾದ ನಂತರ ನರ ಎಳೆದಂಗ್ ಆಗೋದು, ಮೈಕೈ ನೋವು ಸಿಕ್ಕಾಪಟ್ಟೆ ಬರುತ್ತೆ. ಇದು ವಾತ ಹೆಚ್ಚಾಗಿ ಆಗುವಂಥದ್ದು ಏಜ್ ಕಾರಣದಿಂದ ಆಗಿದ್ರೆ. ಆದ್ರೆ ಮಧ್ಯ ವಯಸ್ಸಿನಲ್ಲಿ ನನಗೆ ಕೆಲಸ ಮಾಡಿದ್ದು ಅಂತ ತುಂಬಾ ಹೆಚ್ಚಾಗತ್ತೆ ಅಂತಲ್ಲ, ಆದ್ರೆ ಬರ್ತಾ ಇರತ್ತೆ ಅಂತ ಅನ್ನುವ ಮಾತನ್ನ ಹೇಳ್ತಾರೆ. ಅಂದ್ರೆ ಬಹಳಷ್ಟು ಬಾರಿ ಹೇಗಿರುತ್ತೆ ಅಂದ್ರೆ ನಾವು ಹೆಚ್ಚೆಚ್ಚು ಕೆಲಸ ಮಾಡಿದಾಗ ವಾತಾವರಣ ವೃದ್ಧಿ ಆಗುತ್ತೆ. ಪಿತ್ತವೂ ಹೆಚ್ಚಾಗಬೇಕು ಅಂತಿಲ್ಲ. ಸ್ವಲ್ಪ ತಂಪಾದ ಆಹಾರವನ್ನು ಸೇವನೆ ಮಾಡಿದ್ರೆ, ಸರಿಯಾಗಿ ನಿದ್ದೆ ಎಲ್ಲ ಮಾಡಿದ್ರೆ ಪಿತ್ತ ಶಮನದಲ್ಲಿ ಕಡಿಮೆ ಇದ್ರಲ್ಲಿ ಇರ್ಬೋದು. ಆದ್ರೆ ಇಲ್ಲ, ನನಗೆ ಕೆಲಸ ಸಿಕ್ಕಾಪಟ್ಟೆ ಮಾಡಿದ್ರೆ ಹೆಚ್ಚಾಗತ್ತೆ ಅಂತಿಲ್ಲ, ಹೇಗಿದ್ರು ಒಟ್ಟಲ್ಲಿ ಇರುತ್ತೆ ಅನ್ನೋ ತರ ಇದ್ರೆ ಇಲ್ಲಿಯೂ ಕೂಡ ಪಿತ್ತದ ಇನ್ವಾಲ್ವ್ಮೆಂಟ್ ಇದೆ ಅಂತ ನಾವು ಅಂದಾಜು ಮಾಡಬಹುದು. ಮತ್ತೆ ಸಾಮಾನ್ಯವಾಗಿ ವಯಸ್ಸಾದ ಮೇಲೆ ನಾನು ವಾತ ಪ್ರಕೋಪ ಆಗಿ ಸಾಮಾನ್ಯವಾಗಿ ಆ ಥರದ್ದು ಆಗತ್ತೆ ಅಂತ ಹೇಳಿದ್ನಲ್ಲ, ಇದು ಮಿಡ್ಲ್ ಏಜಲ್ಲಿ ಆಗೋ ಚಾನ್ಸಸ್ ಜಾಸ್ತಿ ಅಂತ. ಒಂದು 30ರಿಂದ 60ರ ಒಳಗಡೆ, 55ರ ಒಳಗಡೆ ನೋವು ಬರ್ತಾ ಇದೆ, ನರ ಸೆಳೆತ ಬರ್ತಿದೆ, ಪಾದದಲ್ಲಿ ಉರಿ ಬರ್ತಾ ಇದೆ, ತಲೆ ಉರಿ ಆಗತ್ತೆ, ಅಥವಾ ಟೆನ್ಷನ್ ತುಂಬಾ ಆದಾಗ ನೋವು ಹೆಚ್ಚಾಗತ್ತೆ. ಈ ರೀತಿ ಲಕ್ಷಣಗಳು ಪಿತ್ತದ ಪ್ರಕೋಪದಿಂದ ಇನ್ವಾಲ್ವ್ಮೆಂಟ್ ಇದ್ದು ಆಗುವಂತ ಮೈಕೈ ನೋವುಗಳಲ್ಲಿ ಕಾಣಿಸ್ಕೊಳ್ಬಹುದು ಅಂತ. ಈಗ ಪಿತ್ತದಿಂದ ಯಾಕೆ ಆಗ್ಲಿಕ್ಕೆ ಸಾಧ್ಯ ಅಂತ ನೀವು ಕೇಳ್ಬೋದು. ಪಿತ್ತ ಇರೋದು ರಕ್ತದಲ್ಲಿ. ಆಶ್ರಯ ಭಾವದ ಪ್ರಕಾರ ಪಿತ್ತ ದೋಷ ನಮ್ಮ ಧಾತುಗಳಲ್ಲಿ, ರಕ್ತಧಾತುವಿನಲ್ಲಿ ಅದು ತನ್ನ ಆಶ್ರಯವನ್ನು ಪಡ್ಕೊಂಡಿದೆ ಅಂತ. ಇದು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇದು ಕನ್ಫ್ಯೂಸಿಂಗ್ ಇರುತ್ತೆ. ಅದನ್ನ ಆಯುರ್ವೇದ ಅಧ್ಯಯನ ಮಾಡಿದ್ರೆ ಮಾತ್ರ ಗೊತ್ತಾಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೇನೆ. ಪಿತ್ತ ಅಲ್ಲಿ ರಕ್ತಧಾತುವಿನಲ್ಲಿ ಇರುವ ಕಾರಣದಿಂದಾಗಿ ಪಿತ್ತ ಹೆಚ್ಚಾದಾಗ ರಕ್ತವೂ ಕೂಡ ಕೆಡಬಹುದು ಅಂತ. ಆ ತರ ರಕ್ತ ಹಾಳಾದಾಗ ಅದು ಸ್ವಲ್ಪ ಸಿಂಪಲ್ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ರಕ್ತ ಸ್ವಲ್ಪ ದಪ್ಪ ಆಯ್ತು ಅಂತ ಇಟ್ಕೊಳ್ವಾ, ರಕ್ತ ಸಂಚಾರ ಸುಲಭ ಆಗ್ತಾ ಇಲ್ಲ ಅಂತ. ಆ ಕಾರಣದಿಂದಾಗಿ ಅದು ವಾತದ ಹರಿಯುವಿಕೆಗೆ ಅಡ್ಡಗಾಲ ಹಾಕಿ ವಾತ ಪ್ರಕೋಪ ಆಗಿ, ಆ ಕಾರಣದಿಂದ ಮತ್ತೆ ರಕ್ತ ಹಾಳಾಗಿ, ಈ ರೀತಿ ಈ ವಾತ ರಕ್ತ ಅಥವಾ ವಾತ ಪಿತ್ತ ಸೇರಿದಾಗ ಅದೊಂಥರ ಗಾಳಿ ಬೆಂಕಿ ಸೇರಿದಾಗೆ ತುಂಬಾ ಯಾತನೆ ಕೊಡುತ್ತೆ. ಸೊ ಈ ರೀತಿಯ ಒಂದು ಕಾಂಬಿನೇಷನ್ ವಾತ ಮತ್ತೆ ರಕ್ತ ಇವೆರಡು, ಅಥವಾ ವಾತ ಮತ್ತೆ ಪಿತ್ತ ಇವೆರಡು ಒಟ್ಟಿಗೆ ಸೇರಿ ಒಂದಕ್ಕೊಂದು ಆವರಣ ಅಂದ್ರೆ ಚಲನಕ್ಕೆ ಕಷ್ಟ ಕೊಟ್ಟು, ವಾತದ ಕಾರಣದಿಂದಾಗಿ ರಕ್ತ ಚಲಿಸ್ಲಿಕ್ಕೆ ಸುಲಭಕ್ಕೆ ಆಗ್ತಾ ಇಲ್ಲ, ರಕ್ತದ ಕಾರಣದಿಂದಾಗಿ ವಾತ ಸುಲಭ ಚಲಿಸ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಾಗ ದೊಡ್ಡ ಪ್ರಮಾಣದ ನೋವು ಇವೆಲ್ಲ ಬರುತ್ತೆ. ನಾನು ಇದನ್ನ ಅವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಅದನ್ನ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೆ. ಸೊ ಇದು ಈ ರೀತಿ ಆಗತ್ತೆ ಅನ್ನೋ. ಇನ್ನು ಇದಕ್ಕೆ ಏನು ಪರಿಹಾರ? ಹಾಗಾದ್ರೆ ಈ ತರ ನೋವಿದೆ, ನಮಗೆ ತ್ರಾಸ ಆಗ್ತಿದೆ ಅಂದ್ರೆ ನಾವೇನ್ ಮಾಡ್ಕೊಳ್ಬೇಕು? ಮೊದಲನೇದು ತುಂಬಾ ಬೆಸ್ಟ್ ವೇ ಅಂತಂದ್ರೆ ವಿರೇಚನ ಮಾಡ್ಕೊಳ್ಬಹುದು. ಅಂದ್ರೆ ಒಂದು ಪಂಚಕರ್ಮ ಚಿಕಿತ್ಸೆಯನ್ನ ಡಾಕ್ಟರ್ ಹತ್ರ ಹೋಗಿ ಸರಿಯಾಗಿ ತಗೊಂಡ್ರೆ ತುಂಬಾ ಒಳ್ಳೇದು. ಅಥವಾ ಹರಳೆಣ್ಣೆಯನ್ನ ಕುಡಿದ್ರೆ, ವಾತರಕ್ತ ಚಿಕಿತ್ಸೆಯನ್ನು ಹೇಳುವಾಗ್ಲೂ ಕೂಡ ನಾನು ಹೇಳಿದ್ದೆ ಹರಳೆಣ್ಣೆ ಸಿಕ್ಕಾಪಟ್ಟೆ ಒಳ್ಳೇದು ಅಂತ, ಅದೇ ಅವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಬಗ್ಗೆ ಹೇಳುವಾಗ. ಸೊ ಈ ಹರಳೆಣ್ಣೆಯನ್ನ 15 ದಿವಸಕ್ಕೊಂದ್ಸರಿಯೋ ತಿಂಗಳಿಗೊಂದ್ಸರಿಯೋ ಕುಡಿದು ಭೇದಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳಿದ್ದೇನೆ. ಈ ವಿಡಿಯೋದ ಕೊನೆಯಲ್ಲಿ ಕೂಡ ಅದರ ಲಿಂಕ್ ಅನ್ನು ಕೊಡೋಣ. ಆ ತರ ನಿಮ್ಮ ಪ್ರಕೃತಿಗೆ ತಕ್ಕ ಹಾಗೆ, ನಿಮ್ಮ ಕೋಷ್ಟಕ್ಕೆ ತಕ್ಕ ಹಾಗೆ ಅಂದ್ರೆ ಹೊಟ್ಟೆಗೆ ತಕ್ಕ ಹಾಗೆ ಡೋಸ್ ಎಲ್ಲ ಸೆಟ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಇನ್ನು ಎರಡನೇದು, ಶೀತ ಗುಣ ಇರುವಂತ ಆದ್ರೆ ವಾತ ಪ್ರಕೋಪ ಮಾಡದೇ ಇರುವಂತ, ಶೀತದಿಂದ ವಾತ ವೃದ್ಧಿ ಆಗುತ್ತೆ, ಅದು ಶೀತದ ಕಾರಣ ಶೀತ ಗುಣ ಇದೆ ಬಟ್ ವಾತ ಪ್ರಕೋಪ ಮಾಡಲ್ಲ ಅಂತಹ ಆಹಾರಗಳನ್ನು ಸೇವನೆ ಮಾಡುವಂಥದ್ದು. ಉದಾಹರಣೆಗೆ ಹಾಲು, ತುಪ್ಪ, ಎಣ್ಣೆ, ಅದರಲ್ಲಿ ವಿಶೇಷವಾಗಿ ಕೊಬ್ಬರಿ ಎಣ್ಣೆ, ಬೂದುಗುಂಬಳಕಾಯಿ ಅಂತದ್ದು, ಶತಾವರಿ, ಸೊಗದೆ ಬೇರು, ಬಲಮೂಲ ಇಂಥವುಗಳನ್ನ ಬಳಕೆ ಮಾಡಬಹುದು. ಶೀತಗುಣ, ತಂಪು ಗುಣ ಇದೆ, ವಾತವೃದ್ಧಿ ಆಗೋದಿಲ್ಲ. ಇನ್ನು ಲೇಪ ಮಾಡ್ಕೊಳ್ಬಹುದು. ಲೇಪ ಅಂತಂದ್ರೆ ಅಲ್ಲಿ ಉರಿ ಚೆನ್ನಾಗಿದೆ ಅಂತ ಆದ್ರೆ ಈ ಶ್ರೀಗಂಧವನ್ನ ತೆಗೆದು ಹಚ್ಕೊಳ್ಬಹುದು, ಅಥವಾ ಲಾವಂಚವನ್ನ ಅರಿಯೋದು ಸ್ವಲ್ಪ ಕಷ್ಟ, ಅದರ ಪುಡಿ ಮಾಡಿ ಆ ಪೇಸ್ಟ್ ಅನ್ನ ಅಪ್ಲೈ ಮಾಡ್ಕೊಳ್ಬಹುದು. ಮತ್ತೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ದಿವಸಕ್ಕೆ 2 ಬಾರಿ, ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆ, 5:30, 6 ಗಂಟೆ ಹೊತ್ತಿಗೆ ಖಾಲಿ ಹೊಟ್ಟೆಯಲ್ಲಿ ಒಂದ್ ಸ್ವಲ್ಪ ಜೀರಿಗೆ ಕಷಾಯ ಅಥವಾ ಬಿಸಿ ನೀರು ಅಥವಾ ಬಿಸಿ ಹಾಲಿಗೆ ತುಪ್ಪ ಹಾಕೊಂಡು, 1 ಚಮಚ ತುಪ್ಪ ಹಾಕೊಂಡು ಕುಡಿಯೋದು. ಆ ತರ ಮಾಡಿದ್ರೆ ನಿಧಾನವಾಗಿ ಆ ಸಮಸ್ಯೆ ಕಡಿಮೆ ಆಗುತ್ತೆ. ಆ ತೇಗ್ ಬರೋದು ಇದೆಲ್ಲ ಕೂಡ ಕಡಿಮೆ ಆಗ್ಲಿಕ್ಕೆ ಖಂಡಿತ ಹೆಲ್ಪ್ ಆಗುತ್ತೆ. ಮತ್ತೆ ಕ್ಷೀರಪಾಕ ಮಾಡ್ಕೊಂಡು ಕುಡಿಯೋದು. ಉದಾಹರಣೆಗೆ ಸಿಂಪಲ್ ಇದನ್ನ ಹೇಳ್ಬೇಕಂದ್ರೆ ಬಲಮೂಲ ಕ್ಷೀರಪಾಕ.
ಅಂದ್ರೆ ಬಲಮೂಲ ಅಂತ ಗಂಧಿಗಳು ಸಿಗುತ್ತೆ. ಅದನ್ನು ತಂದು ಒಂದು 2 ಚಮಚದಷ್ಟು ಪುಡಿಯನ್ನು ಹಾಕಿ, ಅದಕ್ಕೆ 1 ಲೋಟ ಹಾಲು, 3 ಲೋಟ ನೀರು ಹಾಕಿ, ಸಣ್ಣ ಉರಿಯಲ್ಲಿ 1 ಲೋಟಕ್ಕೆ ಬಗ್ಸಿ ಸೋಸ್ಕೊಂಡು ಖಾಲಿ ಹೊಟ್ಟೆಯಲ್ಲಿ ಅದಕ್ಕೆ 1 ಚಮಚ ತುಪ್ಪ ಹಾಕೊಂಡೆಲ್ಲ ಮಾಡ್ಕೊಂಡು ಕುಡಿಬಹುದು. ಆ ಥರ ಮಾಡಿದರೂ ಕೂಡ ತುಂಬಾ ಅನುಕೂಲ ಆಗುತ್ತೆ. ಬಟ್ ಈ ಮನೆಮದ್ದುಗಳನ್ನ ನಾವು ಹೇಳುವುದನ್ನ ತುಂಬಾ ದಿನ ಒಟ್ಟು ಮಾಡ್ಕೊಳ್ತಾ ಹೋಗೋದಲ್ಲ. ಒಂದ್ ಸ್ವಲ್ಪ ದಿನ ಮಾಡಿ ನೋಡಬಹುದು. ಆಕ್ಚುಲಿ ಡಾಕ್ಟರ್ ಹತ್ರ ಹೋಗಿ ಡಿಸ್ಕಸ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೆದಿರುತ್ತೆ. ಬಟ್ ಬಲಮೂಲ ತುಂಬಾ ಹೆಲ್ಪ್‌ಫುಲ್. ತಂಪು ಗುಣ ಅದಕ್ಕಿದೆ. ವಾತ, ಪಿತ್ತ ಎರಡನ್ನೂ ಶಮನ ಮಾಡುತ್ತೆ. ದೇಹಕ್ಕೆ ಬಲವನ್ನ ಕೊಡುತ್ತೆ. ಮತ್ತೆ ಬಹಳಷ್ಟು ಬಾರಿ ಅಮೃತ ಬಳ್ಳಿ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಅಮೃತ ಬಳ್ಳಿಗೆ ಸ್ವಲ್ಪ ಉಷ್ಣ ಗುಣ ಇದೆ ಅಂತಂದ್ರೂ ಕೂಡ ಅದು ವಾತ, ಪಿತ್ತ, ಕಫ 3 ದೋಷಗಳನ್ನು ಶಮನ ಮಾಡುವಂಥದ್ದು. ವಾತ ರಕ್ತದಲ್ಲಿ ಡ್ರಗ್ ಆಫ್ ಚಾಯ್ಸ್. ಸಿಕ್ಕಾಪಟ್ಟೆ ಹೆಲ್ಪ್‌ಫುಲ್. ಹಾಗಾಗಿ ಅಮೃತ ಬಳ್ಳಿಯ ಕಷಾಯ ಮಾಡ್ಕೊಂಡು ಅಥವಾ ಅಮೃತ ಬಳ್ಳಿಯ ಪುಡಿಯನ್ನು ಸ್ವಲ್ಪ ಹಾಲಿಗೆ ಹಾಕೊಂಡು ಆ ರೀತಿ ಎಲ್ಲ ಸೇವನೆ ಮಾಡಬಹುದು. ಕಷಾಯ ಮಾಡ್ಕೊಂಡು ಕುಡಿದ್ರೆ ಅದ್ರದ್ದು ಎಫೆಕ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಅರ್ಧ ಚಮಚ ಅಮೃತ ಬಳ್ಳಿಯ ಪುಡಿಗೆ ಚಿಕ್ಕ ಸ್ಪೂನಲ್ಲಿ ಅರ್ಧ ಚಮಚ ಹಾಕಿ, ಅದಕ್ಕೆ ಒಂದು 2 ಲೋಟ ನೀರು ಹಾಕಿ ಅರ್ಧ ಲೋಟಕ್ಕೆ ಬತ್ತಿಸಿ ಸೋಸ್ಕೊಂಡು ಕುಡಿಬಹುದು. ಮತ್ತೆ ಈ ಶೀತವೀರ್ಯ ತೈಲಗಳಿಂದ ಅಥವಾ ತುಪ್ಪದಿಂದ ಅಭ್ಯಂಗ ಮಸಾಜ್ ಮಾಡ್ಕೊಳ್ಳೋದು. ತುಪ್ಪದಿಂದಲೇ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಆದರೆ ಅದು ಪ್ರಾಕ್ಟಿಕಲಿ ಪಾಸಿಬಲ್ ಆಗೋದಿಲ್ಲ ಅಂತಾದ್ರೆ ಶೀತವೀರ್ಯ ಇರುವಂಥದ್ದು ಕೊಬ್ಬರಿ ಎಣ್ಣೆಯಿಂದ ಮಾಡ್ಕೊಳ್ಬಹುದು. ಅಥವಾ ಕೆಲವು ಕೇರಳದ ಕಂಪನಿಗಳು ಈ ಶೀತವೀರ್ಯ ದ್ರವ್ಯಗಳ ಕೊಬ್ಬರಿ ಎಣ್ಣೆಯಿಂದ ಮಾಡ್ಕೊಳ್ಳೋದು ಕೇರ ತೈಲ ಅಂತ ಬರುತ್ತೆ. ಉದಾಹರಣೆಗೆ ಕ್ಷೀರಬಲ ಕೇರ ತೈಲ, ಚಂದನ ಬದಲಾಕ್ಷಯ ತೈಲ, ಕೇರ ತೈಲ ಈ ತರ ಸಿಗತ್ತೆ. ಅದಿಲ್ಲ ಅಂದ್ರೆ ಇವನ್ ನಮ್ಮಲ್ಲಿ ಅಂದ್ರೆ ಸಾಮಾನ್ಯವಾಗಿ ಸಿಗುವಂತ ಈ ತರ ತೈಲಗಳನ್ನು ಕೂಡ ಬಳಕೆ ಮಾಡಿ ಅದರಿಂದ ಅಭ್ಯಂಗ ಮಾಡ್ಕೊಳ್ಬಹುದು. ಇನ್ನು ಇವಕ್ಕೆ ಅಂತಾನೆ ಬಹಳಷ್ಟು ರೀತಿಯ ಸ್ಪೆಸಿಫಿಕ್ ಮೆಡಿಸಿನ್ಸ್ ಇರ್ತವೆ. ಅವುಗಳನ್ನು ಕೂಡ ತೆಗೆದುಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಎಲ್ಲೋ ಒಂದು ಭಾಗಕ್ಕೆ ಮಾತ್ರ ಸೀಮಿತವಾಗಿದೆ. ಯಾವುದೋ ಒಂದು ಜಾಯಿಂಟ್ ಅಲ್ಲಿ ಊತ ಇದ್ದು ಪೇನ್ ಬರುತ್ತೆ, ನೋವು ಬರ್ತಾ ಇದೆ, ಅಲ್ಲಿ ರಕ್ತದ ಇನ್ವಾಲ್ವ್‌ಮೆಂಟ್ ತುಂಬಾ ಕಾಣ್ತಿದೆ ಅಂತಾದ್ರೆ ಈ ನಾವು ಲೀಕ್ ಥೆರಪಿ ಅಂತ ಹೇಳ್ತೀವಲ್ಲ, ಜಲೌಕಾವಚರಣ ಆ ತರ ಚಿಕಿತ್ಸೆ ಅಥವಾ ರಕ್ತ ಮೋಕ್ಷಣ ಅಂತಾನೆ ಡಾಕ್ಟರ್ ಮಾಡ್ತಾರೆ. ಆ ತರ ಚಿಕಿತ್ಸೆಯನ್ನು ಕೂಡ ಮಾಡ್ಕೊಳ್ಬಹುದು. ಇದು ಕೂಡ ತುಂಬಾ ತುಂಬಾ ಹೆಲ್ಪ್‌ಫುಲ್. ಇವತ್ತಿನ ವಿಡಿಯೋ ಹೇಗಂತ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.